ನಿತ್ಯೋತ್ಸವ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಜೋಗದ ಸಿರಿ ಯಾವುದು? ಜೋಗದ ಸಿರಿ ಬೆಳಕಾಗಿದೆ. ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ? ತುಂಗಾ ನದಿಯು ತೆನೆಗಳ ನಡುವೆ ಬಳುಕುತ್ತಾ ಬರುತ್ತಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ. ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ? ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಮತ್ತು ಗಂಧ ಜಾತಿಯ ಮರಗಳಿವೆ. ಶಾಸನಗಳು ಏನನ್ನು ಸಾರುತ್ತವೆ? ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತವೆ. ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು? ತಾನೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ ಕುಲ ಎನ್ನದೆ ನಾವೆಲ್ಲರೂ ಒಂದೇ ಎಂಬುವುದು ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ. ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದ್ದು? ಕನ್ನಡ ಸೀಮೆಯ ಜನರ ನುಡಿ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯ ರೀತಿಯದ್ದು. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯ ಬಳಸಿ ಬರೆಯಿರಿ. ನಿತ್ಯೋತ್ಸವ. ನಮ್ಮೂರಿನ ಗುಡಿಯಲ್ಲಿ ದೇವರಿಗೆ ನಿತ್ಯೋತ್ಸವ ನಡೆಯುತ್ತದೆ. ಕೆಲವು ದೇವಾಲಯಗಳಲ್ಲಿ ಸಂಗೀತದ ನಿತ್ಯೋತ್ಸವ ನಡೆಯುತ್ತದೆ. ಮಳೆಗಾಲದಲ್ಲಿ ಉತ್ತಮ ಮಳೆಯಾದರೆ ರೈತರಿಗೆ ಅದೇ ನಿತ್ಯೋತ್ಸವ. ಉತ್ತುಂಗ. ಹಿಮಾಲಯದ ಉತ್ತುಂಗದಲ್ಲಿ ಮನೋಹರ ದೃಶ್ಯವಿದೆ. ದೊಡ್ಡವಳಾದ ಮೇಲೆ ಉದ್ಯೋಗದಲ್ಲಿ ಉತ್ತುಂಗ ಸ್ಥಾನ ಪಡೆಯುವ ಆಸೆ ನನ್ನದು. ಹಕ್ಕಿ ಮರದ ಉತ್ತುಂಗ ಸ್ಥಾನವನ್ನು ಏರಿ ಕುಳಿತಿದೆ. ಪರ್ವತಾರೋಹಿ ಶಿಖರದ ಉತ್ತುಂಗ ಸ್ಥಾನವನ್ನು ತಲುಪಿದ್ದಾನೆ. ಹಿರಿಮೆ. ಕರ್ನಾಟಕದ ಹಿರಿಮೆಯನ್ನು ಎಲ್ಲೆಡೆ ಸಾರೋಣ. ಕನ್ನಡ ಭಾಷೆಯ ಹಿರಿಮೆಯನ್ನು ಹೊಗಳಿದಷ್ಟೂ ಸಾಲದು. ನಮ್ಮ ನಾಡಿನ ಶಿಲ್ಪಕಲೆಯ ಹಿರಿಮೆ ಎಲ್ಲೆಡೆ ಹರಡಲಿ. ಸದ್ವಿಕಾಸ. ಕನ್ನಡ ನಾಡಿನ ಸದ್ವಿಕಾಸಕ್ಕೆ ಎಲ್ಲರೂ ಕೊಡುಗೆ ನೀಡೋಣ. ಮಕ್ಕಳ ಸದ್ವಿಕಾಸವೇ ಹೆತ್ತವರ ಗುರಿ. ಗುರುಗಳು ವಿದ್ಯಾರ್ಥಿಗಳ ಸದ್ವಿಕಾಸವನ್ನು ಬಯಸುತ್ತಾರೆ. ಇತಿಹಾಸ. ನನಗೆ ಇತಿಹಾಸವನ್ನು ಓದಲು ಇಷ್ಟ. ನಮ್ಮ ದೇಶಕ್ಕೆ ಶ್ರೀಮಂತ ಇತಿಹಾಸವಿದೆ. ನಮ್ಮ ಇತಿಹಾಸದ ಗುರುಗಳು ಚೆನ್ನಾಗಿ ಪಾಠ ಮಾಡುತ್ತಾರೆ. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ, ನಿತ್ಯ ಉತ್ಸವ. ಮನದುದಾರ, ಮನದ ಉದಾರ. ಲೋಹದದಿರ, ಲೋಹದ ಅದಿರ. ಲೋಕಾಮೃತ, ಲೋಕ ಅಮೃತ. ಸಿಂಹಾಸನ, ಸಿಂಹ ಆಸನ.